ಅದ್ ಮಾಡಕ್ ಇದ್ ಮಾಡಕ್ ಬೇಕು ಅಂತ. ಈಗ ಕಣ್ಣಿದ್ದು ಬೆಳಕ್ ಬೇಕಾ, ಬೆಳಕಿದ್ರೆ ಕಣ್ ಬೇಕಾ? ಬೆಳಕು ಮತ್ತೆ ಕಣ್ಣು ಎರಡು ನಾಣ್ಯದ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದಾ? ಹೇಳ್ತೀರಾ? ಎಲ್ರು ಈಗ ಕಣ್ಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ, ಫುಲ್ಲು ಫ್ರೀಯಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತ ಒತ್ತಡ ಬೇಡ. ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ದೀರಾ? ನೀಟಾಗಿ ಈ ರೀತಿ ಕ್ಲೋಸ್ ಮಾಡಿ. ಯಾವುದೇ ರೀತಿಯಾದಂತ ಒತ್ತಡನ ಕಣ್ಮೇಲೆ ಹಾಕ್ಬೇಡಿ. ಅರ್ಥ ಆಗ್ತಿದ್ಯಾ? ಕ್ಲೋಸ್ ಮಾಡಿದ್ರ ಏನ್ ಇಮ್ಯಾಜಿನೇಷನ್ ಬರ್ತಿದೆ? ಅಷ್ಟೇನಾ? ಫುಲ್ಲು ಕತ್ಲೆನಾ? ನಾನು ಹೇಳೋವರೆಗೂ ಕಣ್ ಬಿಡ್ಬಾರ್ದು. ಡೋಂಟ್ ಓಪನ್ ಯುವರ್ ಐ. ನಾನು ಎಕ್ಸ್ಪೀರಿಯನ್ಸ್ ಕೇಳಿದವ್ರು ಮಾತ್ರ ಸ್ಟ್ಯಾಂಡ್ ಅಪ್ ಎದ್ದು ನಿಂತ್ಕೊಂಡು ಆನ್ಸರ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಫುಲ್ಲು ಫ್ರೀ ಆಗಿ ಬಿಟ್ರ ಕಣ್ಣ ಮುಚ್ಕೊಂಡಿದ್ದೀರಾ? ಒತ್ತಡಗಳನ್ನ ಹಾಕ್ಬೇಡಿ. ನೀಟಾಗಿ ಐಸ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿದ್ದೀರಾ ಅಲ್ವಾ? ಕ್ಲೋಸ್ ಮಾಡಿದ್ಮೇಲೆ ಆಯ್ತಾ ಏನೇನು ಅನ್ನಿಸ್ತಿದೆ? ಖುಷಿ? ಸ್ಟ್ಯಾಂಡ್ ಅಪ್. ಕಣ್ಣು ಮುಚ್ಕೊಂಡೆ ನಿಂತ್ಕೋಬೇಕು ಮಕ್ಳ. ಕಣ್ಣು ಮುಚ್ಚಿದಂಗೆ ಎದ್ದು ನಿಂತ್ಕೊಳ್ಳಿ. ಕಣ್ ಬಿಡೋ ಅವಶ್ಯಕತೆ ಇರಲ್ಲ. ಏನ್ ಅನಿಸ್ತಿದೆ? ಬ್ಲಾಕ್ ಅನಿಸ್ತಿದ್ಯಾ? ಸ್ಟ್ಯಾಂಡ್ ಅಪ್. ಪ್ರಜ್ಞಾ ಸ್ಟ್ಯಾಂಡ್ ಅಪ್. ನಿನಗೆ ಏನ್ ಅನಿಸ್ತಿದೆ? ಫುಲ್ಲು ಕತ್ಲೆ ಕಾಣಿಸ್ತಿದೆ. ಹಾಗಾದ್ರೆ ನಮ್ಗೆ ಕಣ್ಣಿದ್ರೆ ಬೆಳಕಿದ್ರೆ ಮಾತ್ರ ನಮ್ಗೆ ವಸ್ತು ಕಾಣೋದು. ಕಣ್ಣು ಬೇಕು, ಬೆಳಕು ಬೇಕು. ಒಂದು ಇಮ್ಯಾಜಿನೇಷನ್, ಒಂದು ಕಾನ್ಸೆಪ್ಟ್ ಬಂದ. ಕಣ್ಣಿದ್ರೆ ಮಾತ್ರ ನಮ್ಗೆ ಬೆಳಕು ಯೂಸ್ ಆಗೋದು, ಬೆಳಕಿದ್ರೆ ಮಾತ್ರ ನಮ್ಗೆ ಕಣ್ಣು ಯೂಸ್ ಆಗೋದು ಅನ್ನೋ ಒಂದು ಐಡೆಂಟಿಫಿಕೇಶನ್ ಬಂದ್ವಿ. ಗುರುತಿಸ್ಕೊಂಡ್ವಿ ನಾವು. ಇವಾಗ ನಾವು ಬೇರೆಯವ್ರನ್ನ ನೋಡ್ಬೇಕಂದ್ರೆ ಫಸ್ಟ್ ಬೆಳಕು ಬೇಕು. ನೋಡಕ್ಕೆ ನಮ್ಗೆ ಮೊದಲು ಕಣ್ಣಿರ್ಬೇಕು. ವಸ್ತುವಿನ ಮೇಲೆ ಬೆಳಕು ಗೋಚರಿಸಿದಾಗ ಮಾತ್ರ ನಮ್ಗೆ ವಸ್ತುವಿನ ಪ್ರತಿಬಿಂಬ ಆಗಿರ್ಬೋದು ಅಥವಾ ವಸ್ತು ನಮಗೆ ಕಾಣಿಸ್ತಾ ಹೋಗುತ್ತೆ. ಆಗ್ತಿದ್ಯಾ? ಈಗ ಸ್ವಲ್ಪ ಎಲ್ರು ಕಣ್ಣು ಓಪನ್ ಮಾಡಿ. ಕಣ್ಣು ಓಪನ್ ಮಾಡಿ. ನೋಡಿದ್ರಾ? ಬೆಳಕು ಬಂತ? ನಾನ್ ಕಾಣಿಸ್ತಿದ್ದೀನಾ? ಬ್ಲಾಕ್ ಬೋರ್ಡ್ ನಿಮಗೆ ಕಾಣಿಸ್ತಿದ್ಯಾ? ಈಗ ನಿಮ್ಮ ಕಣ್ಗಳನ್ನೇ ಸ್ವಲ್ಪ ಫೋರ್ಸ್ಫುಲಿ ಆಗಿ ಹಿಂಗೆ ಅಂಕಿ ಇಟ್ಕೊಳ್ಳಿ. ಮುಖದಲ್ಲೇ ಫೋರ್ಸ್ಫುಲಿ ಆಗಿ ಅಕ್ಕಿಟ್ಟಿ. ಈಗ ಏನಿಸ್ತಿದೆ ಹರ್ಷವರ್ಧಿನಿ? ಸ್ಟ್ಯಾಂಡ್ ಅಪ್. ಹಂಗೆ ನಿಂತ್ಕೋಬೇಕು. ಏನಿಸ್ತೆ? ಫುಲ್ಲು ಟೈಟ್ ಆಗಿ ಅಂಕಿ. ಫುಲ್ಲು ಕ್ಲೋಸ್ ಮಾಡಬೇಕು.